ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಜಶ್ವಿ ಕ್ಲಿಪ್ಸ್ ಕನ್ನಡ ವ್ಲಾಗ್ಸ್. ನಾನಿವತ್ತು ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿ ತೋರಿಸ್ತೇನೆ. ಇದು ಸ್ವೀಟ್ ಪೊಟ್ಯಾಟೊ, ಕನ್ನಡದಲ್ಲಿ ಇದು ಸಿಹಿಗೆಣಸು ಅಂತ ಹೇಳ್ತಾರೆ. ಇದು ಪೋಡಿ ಮಾಡುವ ಅಂತ, ಪೋಡಿ ತುಂಬ ಚೆನ್ನಾಗಿ ಆಗ್ತದೆ. ಪೋಡಿ ಮಾಡಿ ತೋರಿಸ್ತೇನೆ. ಇದನ್ನು ಚೆನ್ನಾಗಿ ತೊಳ್ಕೊಳ್ಬೇಕು, ಅದರಲ್ಲಿ ಮಣ್ಣೆಲ್ಲ ಇರ್ತದೆ. ಅದನ್ನು ಚೆನ್ನಾಗಿ ತೊಳ್ಕೊಂಡಾದ ನಂತರ ಪೀಲರಲ್ಲಿ ಪೀಲ್ ಮಾಡ್ಕೊಳ್ಬೇಕು, ಎಲ್ಲ ಸಿಪ್ಪೆಲ್ಲ ತೆಗಿಬೇಕು. ಸಿಪ್ಪೆಲ್ಲ ಇದ್ದರೆ ಅಷ್ಟು ಚೆನ್ನಾಗಾಗೋದಿಲ್ಲ, ಸಿಪ್ಪೆಲ್ಲ ತೆಗಿಬೇಕು ಮೊದಲಿಗೆ. ಆನಂತರ ಒಂದು ಕಡೆ ತೆಗೆದು ಆನಂತರ ಎಲ್ಲ ಕಡೆ ತೆಗಿಬೇಕು. ಇದರಲ್ಲಿ ಪೀಲರಲ್ಲಿ ತುಂಬ ಈಸಿಯಾಗಿ ಬರ್ತದೆ, ತುಂಬ ಚೆನ್ನಾಗಿ ಆಗ್ತದೆ. ಇದು ಸ್ವೀಟ್ ಪೊಟ್ಯಾಟೊ ಅಂತ ಗೊತ್ತೇ ಆಗೋದಿಲ್ಲ. ಪೊಟ್ಯಾಟೊ ನಾವು ಪೋಡಿ ಮಾಡ್ತೇವಲ್ಲ, ಸೇಮ್ ಅದರ ಥರನೇ ಇರ್ತದೆ. ತುಂಬ ಚೆನ್ನಾಗಾಗ್ತದೆ. ಟೇಸ್ಟ್ ಒಂದು ಡಿಫ್ರೆಂಟ್ ಟೇಸ್ಟ್ ಸಿಗ್ತದೆ. ಹಾಗೆ ನೀವು ಕೂಡ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಆಗ್ತದೆ. ಎಲ್ಲದರದ್ದು ಸಿಪ್ಪೆ ತೆಗಿಬೇಕು. ಸಿಪ್ಪೆ ತೆಗೆದಾದ ನಂತರ ಒಮ್ಮೆ ಚೆನ್ನಾಗಿ ತೊಳ್ಕೊಳ್ಬೇಕು. ಸಿಪ್ಪೆ ತೆಗೆದ್ರೆ ಇದು ಚೆನ್ನಾಗಿ ಆಗ್ತದೆ, ಇಲ್ಲದ್ರೆ ಅದು ಸಿಪ್ಪೆ ಎಲ್ಲ ಸಿಗ್ತದೆ ಸೈಡಲ್ಲಿ. ಹಾಗೆ ಅನಂತರ ಮಧ್ಯದಲ್ಲಿ ಒಂದು ಕಟ್ ಹಾಕ್ಕೊಳ್ಬೇಕು. ತುಂಬ ಗಟ್ಟಿ ಇರ್ತದಲ್ಲ ಸ್ವಲ್ಪ, ಹಾಗೆ ಸರಿಯಾಗಿ ಬರುವುದಿಲ್ಲ. ಮಧ್ಯದಲ್ಲಿ ಹಾಕ್ಕೊಂಡು ಕಟ್ ಮಾಡ್ಕೊಳ್ಬೇಕು. ಹಾಗೆ ರೌಂಡ್ ಶೇಪ್, ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಬೋದು. ನಾನು ರೌಂಡ್ ಶೇಪ್ ಚೆನ್ನಾಗಾಗ್ತದೆ ಹಾಗೆ. ಮತ್ತು ಉದ್ದ ಕೂಡ ಸ್ವಲ್ಪ ಕಟ್ ಮಾಡ್ಕೊಳ್ಬೋದು. ಹೇಗೆ ಬೇಕಾದರೂ ಕಟ್ ಮಾಡಿದರೂ ಬೇಯ್ತದೆ, ಚೆನ್ನಾಗಿ ಬೇಯ್ತದೆ, ತುಂಬ ಚೆನ್ನಾಗಿ ಆಗ್ತದೆ. ನಾನು ರೌಂಡಲ್ಲಿ ಕಟ್ ಮಾಡಿದೆ. ಹಾಗೆ ನೋಡಿ, ಈ ರೀತಿ ಇರ್ತದೆ. ಇದು ಮಾತ್ರ ತುಂಬ ಚೆನ್ನಾಗಿತ್ತು, ಸ್ವೀಟ್ ಕೂಡ ಇತ್ತು. ಮಾತ್ರ ಇದು ಸ್ವೀಟ್ ಪೊಟ್ಯಾಟೊ ಅಂತ ಗೊತ್ತೇ ಆಗೋದಿಲ್ಲ. ನಾವು ಪೊಟ್ಯಾಟೊ ಇದು ಮಾಡ್ತೇವೆ ಅಲ್ಲ, ಬಜ್ಜಿ, ಅದರ ಥರನೇ ಇತ್ತು. ಹಾಗೆ ಪೋಡಿ ಅದರ ಥರನೇ ಇತ್ತು. ನೋಡಿ, ಇಷ್ಟು ಸೈಜಲ್ಲಿ ಸಾಕು, ಇಷ್ಟು ದಪ್ಪದಲ್ಲಿ. ಜಾಸ್ತಿ ದಪ್ಪ ಆದರೂ ಏನು ಪರವಾಗಿಲ್ಲ, ಬೇಯ್ತದೆ. ಇಷ್ಟಿದ್ದರೆ ಒಳ್ಳೆಯದಾಗ್ತದೆ. ಇಷ್ಟು ಸಾಕು, ಇಷ್ಟು ಕಟ್ ಮಾಡಿ. ಇದು ಮಕ್ಕಳಿಗೆಲ್ಲ ತುಂಬ ಒಳ್ಳೆಯದು. ಅವರು ಹೀಗೆ ಬೇಯಿಸಿ ತಿನ್ನೋದಿಲ್ಲ ಅಲ್ಲ, ಹಾಗೆ ಈ ಥರ ಮಾಡಿಕೊಟ್ರೆ ತಿಂತಾರೆ ಕೂಡ. ತುಂಬ ಒಳ್ಳೆಯದು ಅವರಿಗೆ, ಮಕ್ಕಳಿಗೆಲ್ಲ. ಹಾಗೆ ನೀವು ಕೂಡ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಆಗ್ತದೆ. ಒಂದು ಡಿಫ್ರೆಂಟ್ ಟೇಸ್ಟ್ ಆಗಿ ಬರ್ತದೆ. ಹಾಗೆ ನೀವು ಕೂಡ ಟ್ರೈ ಮಾಡಿ. ಅನಂತರ ಎಲ್ಲ ಕಟ್ಟಾದ ನಂತರ, ಎಲ್ಲ ಯಾವ ಶೇಪಲ್ಲಿ ಬೇಕಾದರೂ ಕಟ್ ಮಾಡಿ. ಅನಂತರ ಎಲ್ಲ ಕಟ್ಟಾದ ನಂತರ 3 ಟೇಬಲ್ ಸ್ಪೂನಲ್ಲಿ ನಾನು ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೇನೆ. 3 ಟೇಬಲ್, ನಿಮಗೆ ಎಷ್ಟು ಬೇಕೋ ಅಷ್ಟು, ಎಷ್ಟು ಕ್ವಾಂಟಿಟಿಯಲ್ಲಿ ಇದು ಇರ್ತದೆ ಸ್ವೀಟ್ ಪೊಟ್ಯಾಟೊ, ಅದಕ್ಕೆ ಬೇಕಾದಷ್ಟು ನೀವು ಹಾಕ್ಕೊಳ್ಳಿ. ನಾನಿಲ್ಲಿ 3 ಟೇಬಲ್ ಸ್ಪೂನಲ್ಲಿ ಹಾಕ್ಕೊಂಡಿದ್ದೇನೆ. ಆನಂತರ ಅದಕ್ಕೆ ಸ್ವಲ್ಪ ಜೀರಿಗೆ ಕೂಡ ಹಾಕ್ಕೊಳ್ಬೋದು. ನಾನಿಲ್ಲಿ ಜೀರಿಗೆ ಹುಡಿ ಹಾಕ್ಕೊಂಡಿದ್ದೇನೆ, ತುಂಬ ಚೆನ್ನಾಗಿ ಆಗ್ತದೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಅಂದರೆ ಈ ಹಿಟ್ಟಿನ ಅದಕ್ಕೆ ಎಷ್ಟು ಉಪ್ಪು ಬೇಕು ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಒಳಗೆ ಇದು ಮರಗೆಣಸುದು ಸ್ವೀಟ್ ಇರ್ತದಲ್ಲ, ಹಾಗೆ ಇದಕ್ಕೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಆನಂತರ ಸ್ವಲ್ಪ ಮೆಣಸಿನ ಹುಡಿ ಹಾಕ್ಕೊಳ್ಳಿ. ಖಾರ ಏನಾಗೋದಿಲ್ಲ, ಸುಮ್ಮನೆ ಸ್ವಲ್ಪ ಹಾಕ್ಕೊಳ್ಳಿ, ತುಂಬ ಟೇಸ್ಟಾಗಿ ಬರ್ತದೆ. ಹಾಗೆ ಎಲ್ಲವನ್ನೊಮ್ಮೆ ಮಿಕ್ಸ್ ಮಾಡಿ, ಚೆನ್ನಾಗಿ ಮಿಕ್ಸ್ ಮಾಡಿ ಒಮ್ಮೆ ಕೈಯಲ್ಲೇ ಈ ಥರ. ಅನಂತರ ಸ್ವಲ್ಪವೇ ನೀರು ಹಾಕಿ ಕಲಸ್ಕೊಳ್ಬೇಕು. ಜಾಸ್ತಿ ಹಾಕ್ಕೊಂಡ್ರೆ ಜಾಸ್ತಿ ಒಮ್ಮೆಲೆ ನೀರಾಗ್ತದೆ. ಹಾಗೆ ಸ್ವಲ್ಪವೇ ಹಾಕ್ಕೊಂಡು ಒಂದು ಹದ ಗೊತ್ತಾಗ್ತದಲ್ಲ, ಆ ಹದಕ್ಕೆ ಕಲಸ್ಕೊಳ್ಳಿ. ಒಮ್ಮೆಲೆ ಹಾಕಿದರೆ ಎಲ್ಲ ನೀರು ಆಗ್ತದೆ. ಹಾಗೆ ಬೇಕಾದಷ್ಟೇ ಸ್ವಲ್ಪ ನೀರು ಹಾಕ್ಕೊಂಡು ಕಲಸ್ಕೊಳ್ಳಿ. ಹಿಟ್ಟು ಕಲಸಿ ಆದ ನಂತರ ಒಂದೊಂದೇ ಡಿಪ್ ಮಾಡಿ ಇಡಬೇಕು. ಇದನ್ನು ಸ್ವೀಟ್ ಪೊಟ್ಯಾಟೊವನ್ನು ಸೈಡಲ್ಲಿ ಇಟ್ಕೊಳ್ಬೇಕು. ಆನಂತರ ಒಂದು ಬಾಣಲೆಯಲ್ಲಿ ಎಣ್ಣೆ ಬಿಸಿ ಆದ ನಂತರ ಒಂದೊಂದಾಗಿ ಬಿಡಬೇಕು, ಎಣ್ಣೆಗೆ ಬಿಡಬೇಕು ಸ್ವೀಟ್ ಪೊಟ್ಯಾಟೊವನ್ನು. ಆನಂತರ ಸ್ವಲ್ಪ ಸಿಮ್ಮಲ್ಲಿ ಬೇಯಬೇಕು, ಇಲ್ಲಾದರೆ ಅದು ಕಪ್ಪಾಗ್ತದೆ ಬೇಗ. ಹಾಗೆ ಆಚೆ ಈಚೆ ಸ್ವಲ್ಪ ಹೊತ್ತಾದ ನಂತರ ತಿರುವಿ ಹಾಕಬೇಕು. ಆನಂತರ ರೆಡಿ. ಇಷ್ಟ ಆದರೆ ಸಾಕು, ತೆಗೆದು ಬಿಡೋದು. ತುಂಬ ಚೆನ್ನಾಗಿ ಆಗ್ತದೆ. ಹೊರಗೆಯಿಂದ ಕ್ರಿಸ್ಪಿಯಾಗಿ, ಒಳಗೆ ಸಾಫ್ಟ್ ಆಗಿರ್ತದೆ ಅದು ಸಿಹಿಗೆಣಸು. ಹಾಗೆ ಇಲ್ಲಿ ರೆಡಿ ಆಯಿತು, ಎಲ್ಲ ತುಂಬ ಚೆನ್ನಾಗಿ ಆಯಿತು. ನೀವು ಕೂಡ ಟ್ರೈ ಮಾಡಿ, ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗ್ಬೋದು. ನೀವು ಕೂಡ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಆಗ್ತದೆ, ಪರ್ಫೆಕ್ಟಾಗಿ ಬರ್ತದೆ. ಈ ರೀತಿ ಮಾಡಿದರೆ ಎಲ್ಲಿಯೂ ಫೈಲ್ ಆಗೋದಿಲ್ಲ. ಹಾಗೆ ನೀವು ಕೂಡ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಆಗಿತ್ತು. ಇದು ಕೂಡ ಎಲ್ರಿಗೂ ಇಷ್ಟ ಆಗ್ತದೆ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೇವೆ. ಅಲ್ಲಿವರೆಗೂ ಬಾಯ್.